ನಮಸ್ಕಾರ ಎಲ್ಲರಿಗೂ. ನಿಮ್ಗೇನಾದರೂ ಒಂದು ಸಕ್ಕರೆ ಕಾಯಿಲೆ ಅನಿಸ್ತಾ ಇದೆನಾ, ನೀವು ಹೋಗಿ ನಿಮ್ಮ ಬ್ಲಡ್ ಶುಗರನ್ನು ಚೆಕ್ ಮಾಡ್ತೀರಾ. ಆವಾಗ ನಿಮ್ಮ ಫಾಸ್ಟಿಂಗ್ ಬ್ಲಡ್ ಶುಗರು ಮತ್ತು PPBS ಮಾಡ್ತಾರೆ. ಅದೇನಾದರೂ ಸ್ವಲ್ಪ ಹೆಚ್ಚು ಬಂದರೆ ಅವಾಗಲೇ ಕೆಲವೊಂದು ಡಾಕ್ಟ್ರು ನಿಮಗೆ ಮಾತ್ರೆಗಳನ್ನ ಶುರು ಮಾಡ್ತಾರೆ. ಅದಕ್ಕಿಂತ ಮುಂಚೆ ನೀವು ಡಾಕ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಇಲ್ಲ ಡಾಕ್ಟರ್ HbA1c ಒಂದು ಟೆಸ್ಟ್ ಬರುತ್ತೆ, ಆ ಟೆಸ್ಟನ್ನು ಮಾಡಿಸಿ ನಿಮ್ಮ ಶುಗರ್ ಮಾತ್ರೆ ಶುರು ಮಾಡೋದು ತುಂಬ ಅತ್ಯುತ್ತಮವಾಗಿರುತ್ತೆ. ಯಾಕಂದರೆ ಏನಾಗುತ್ತೆ, ಸಮ್ ಟೈಮ್ ನಮ್ಮದು PPBS ಮತ್ತು ಇದು ಫಾಸ್ಟಿಂಗ್ ಬ್ಲಡ್ ಶುಗರ್ ಸ್ವಲ್ಪ ಜಾಸ್ತಿ ಬಂದಿರುತ್ತೆ. ಸಮ್ ಟೈಮ್ ಅದು ಜಾಸ್ತಿ ಬಂದಿರುತ್ತೆ, ಅವಾಗ ನಾವು ಆ ಮಾತ್ರೆಗಳು ಶುರು ಮಾಡಿದಾಗ ನಮ್ಗೆ ಶುಗರ್ ಲೆವೆಲ್ ಕಂಟ್ರೋಲ್ ಇರುತ್ತೆ. ಅವಾಗ ಏನಾಗುತ್ತೆ, ಮತ್ತೆ ದೇಹದ ಮೇಲೆ ಪರಿಣಾಮ ಆಗೋ ಸಾಧ್ಯತೆ ಇರುತ್ತೆ. ಈ HbA1c ಟೆಸ್ಟ್ ಯಾಕೆ ಮುಖ್ಯ ಅಂದರೆ, ಇದು ಹಿಮೋಗ್ಲೋಬಿನ್ A1c ಅಂತ ಟೆಸ್ಟ್ ಬರುತ್ತೆ. ಈ ಟೆಸ್ಟ್ದಲ್ಲಿ ನಮ್ಮ 2ರಿಂದ 3 ತಿಂಗಳು ಸರಾಸರಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ಗೊತ್ತಾಗುತ್ತೆ. ಹೀಗಾಗಿ ಒಂದು ಸರಿಯಾದ ರಿಪೋರ್ಟ್ ಬಂದರೆ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಮಾತ್ರೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಕರೆಕ್ಟ್ ಡೋಸನ್ನು ಸ್ಟಾರ್ಟ್ ಮಾಡ್ಬೋದು. ಅದಕ್ಕಾಗಿ ನಿಮ್ಮ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಇಲ್ಲ ಡಾಕ್ಟರ್ HbA1c ಟೆಸ್ಟ್ ಮಾಡಿ ನಮಗೆ ಟ್ರೀಟ್ಮೆಂಟ್ ಶುರು ಮಾಡಿ ಅಂತ. ಇನ್ನೊಂದು, ನೀವೇನಾದರೂ ಶುಗರ್ ಮಾತ್ರೆ ತೊಗೋತೀರಾ, ಇನ್ಸುಲಿನ್ ತೊಗೋತೀರಾ ಅಂದರೆ ಈ ಟೆಸ್ಟ್ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲ್ ಎಷ್ಟಿದೆ, ಏನಿದೆ, ಕಂಟ್ರೋಲ್ ಇದೆನಾ ಅಥವಾ ಕಂಟ್ರೋಲ್ ಇಲ್ಲ, ಇನ್ನೂ ಡೋಸ್ ಹೆಚ್ಚು ಮಾಡಬೇಕು, ಅವ್ರಿಗೂ ಕೂಡ ತುಂಬ ಉಪಯೋಗ ಆಗುವಂಥ ಟೆಸ್ಟು. ಈ ಟೆಸ್ಟ್ದಲ್ಲಿ ನಾನು ಮೊದಲೇ ಹೇಳಿದಾಗ 2ರಿಂದ 3 ತಿಂಗಳು ಸರಾಸರಿ ನಿಮ್ಮ ಬ್ಲಡ್ ಗ್ಲೂಕೋಸ್ ಸಿಗುತ್ತೆ.